ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರದೀಪ್ ಜ್ಯುವೆಲರ್ಸ್ ಓನರ್ ಪ್ರದೀಪ್ ಮಾತಾಡೋದು. ಬಂಗಾರ ಮತ್ತು ಏರ್ತಾ ಇದೆ. ಎಲ್ಲರೂ ಯೋಚನೆ ಮಾಡ್ತಾ ಇದ್ವಿ ಬಂಗಾರ ಬೀಳ್ತಾ ಇದೆ ಅಂತ. 18,000 ಇದ್ದು 13,000 ತನಕ ಬಂತು. ಇನ್ನೂ ಕಮ್ಮಿ ಆಗ್ಬೋದು ಎಲ್ಲರೂ ವಿಚಾರ ಮಾಡ್ತಾ ಇದ್ವಿ. ಆದರೆ ಬಂಗಾರ ಭಾಳ ಶೂಟಪ್ ಆಗ್ತಾ ಇದೆ. ಗೋಲ್ಡ್ ಲಾಂಗ್ ಟರ್ಮ್ ಯಾವಾಗೂ ಬುಲ್ಲಿಶೀಯ. ವಿತಿನ್ 5 ಇಯರ್ಸ್, ಪ್ರತಿಯೊಂದು 5 ವರ್ಷದಲ್ಲಿ ನಿಮ್ಗೆ ಯಾವಾಗೂ ಡಬಲ್ ಆಗೇ ಆಗುತ್ತೆ ಕನ್ಫರ್ಮ್. ನೀವು ಯಾವಾಗೂ ನೋಡ್ಬೋದು. ನಾನು ಮೊನ್ನೆ ನಿಮ್ಗೆ ಹೇಳಿದ್ದೆ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಪು ನಮಗೆ ಆ್ಯಕ್ಚುಲಿ ಇಂಡಿಯಾದವರಿಗೆ ನಮಗೆ ಕ್ರಿಕೆಟೇ ದೊಡ್ಡದು. ನಾವು ಕ್ರಿಕೆಟ್ನ ಮೇನ್ ನೋಡ್ತೀವಿ ಯಾಕಂದರೆ, ಬಟ್ ಜಗತ್ತಲ್ಲಿ ಬಿಗ್ಗೆಸ್ಟ್ ಗೇಮ್ ಅಂದರೆ ಫುಟ್ಬಾಲ್ನಲ್ಲಿ ಅವರು ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಪಲ್ಲಿ 1,000 ಕೋಟಿ ಬಿಡ್ಡಿಂಗ್ ಆಗುತ್ತೆ ಇದರಲ್ಲಿ. ಸೊ ಮೊನ್ನೆ ವರ್ಲ್ಡ್ ಕಪ್ ಬಿಡ್ಡಿಂಗ್ ಮುಗೀತು, ಫೈನಲ್ ಮುಗೀತು. ಸೊ ಅದ್ರದ್ದೇನು ಇನ್ವೆಸ್ಟ್ಮೆಂಟ್ ಇದೆ ಫಿಫಾ ವರ್ಲ್ಡ್ ಕಪ್ದು, ಆ ಇನ್ವೆಸ್ಟ್ಮೆಂಟು ಇವಾಗ ಡೈವರ್ಟ್ ಆಗುತ್ತೆ, ಗೋಲ್ಡ್ ಮತ್ತು ಸಿಲ್ವರ್ ಡೈವರ್ಟ್ ಆಗುತ್ತೆ. ನನ್ನ ಲೆಕ್ಕ ಮೋಸ್ಟ್ಲಿ ಅದೇ ಇವಾಗ ಗೋಲ್ಡ್ ಡೈವರ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನಾನೇನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನೀವು ನಿಮ್ಮದೇ ಯೋಚನೆ ಮಾಡಿ, ನಿಮ್ಮದೇ ಇದರಲ್ಲಿ ಚೆಕ್ ಮಾಡಿ. ಯಾಕಂದರೆ ಇದು ಗೋಲ್ಡ್ ಟು ಬಿ ಇನ್ವೆಸ್ಟ್ಮೆಂಟ್ ಭಾಳ ಒಳ್ಳೆ ಆಪರ್ಚುನಿಟಿ ಅನಿಸ್ತಾ ಇದೆ ನನಗೆ. ಇದಕ್ಕಿಂತ ಕಡಿಮೆ ಬರೋ ಚಾನ್ಸಸ್ ಏನು ಕಾಣಿಸ್ತಾ ಇಲ್ಲ ಈಗ. ಯಾಕಂದರೆ ಇದು ಇನ್ವೆಸ್ಟ್ಮೆಂಟಿಗೆ ಬಹಳ ಒಳ್ಳೆ ಇವಾಗ ಡೈರೆಕ್ಷನ್ ಅನಿಸ್ತಾ ಇದೆ. ಈ ಜೊತೆಗೆ ನಮ್ಮದೊಂದು ವಾರದಿಂದ ನಾವು ಈ ಆತ್ಮನಿರ್ಭರ ಭಾರತ ಮತ್ತು ಸ್ವದೇಶಿ ಭಾರತ ಬಗ್ಗೆ ಒಂದು ವಿಡಿಯೋ ಹಾಕಿದ್ವಿ. ಕೇವಲ ಒಂದು 10 ನಿಮಿಷ, ದಯವಿಟ್ಟು ಒಂದು 10 ನಿಮಿಷ ಟೈಮ್ ಮಾಡಿಕೊಂಡು ನೀವು ಅದನ್ನು ನೋಡಿ ನೀವು ಕಾಮೆಂಟ್ ಮಾಡಬೇಕು. ಯಾಕಂದರೆ ನನ್ನ ತುಂಬ ಒಂದು ಹೃದಯದ ಭಾಷೆ ಅದು. ಒಂದು ನಮ್ಮ ಜ್ಯುವೆಲರ್ಸ್ದು ಒಂದು ಅಸ್ತಿತ್ವಕ್ಕಾಗಿ ಹೋರಾಟ, ಒಂದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ನಾನೊಂದು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದು 3 ಪಾರ್ಟಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಒಂದು 10 ನಿಮಿಷ ಆತ್ಮನಿರ್ಭರ ಭಾರತ ಅಂತ ಹಾಕಿದ್ದೀನಿ. ಸೆಕೆಂಡ್ ಪಾರ್ಟು ಸ್ವದೇಶಿ ಭಾರತ ಅಂತ ಹಾಕಿದ್ದೀನಿ. ಈಗ 3ನೇ ಪಾರ್ಟು ಬರ್ತಾ ಇದೆ. ದಯವಿಟ್ಟು ನೀವು ಅದರದ್ದು ನಾವು ಕಾಮೆಂಟ್ಸ್ಗೆ, ನಿಮ್ಮ ವ್ಯಾಲ್ಯೂಬಲ್ ಗೋಲ್ಡನ್ ಕಾಮೆಂಟ್ಸ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಬಂಗಾರ ರೇಟ್ ಹೇಳೋ ಟೈಮ್ ಬಂತು. ನಿಮ್ಗೆ ಅನಿಸ್ಬೋದು ಯಾವಾಗ ಈ ಪ್ರದೀಪ್ ಅವರು ಯಾವಾಗೂ ಬಂಗಾರ ರೇಟ್ ಏರಿದಾಗಷ್ಟು ಹೇಳ್ತಾರೆ ಅಂತ. ಬಟ್ ಬೆಳಗ್ಗೆ ತುಂಬ ರಶ್ ಇತ್ತು ಅಂಗಡಿಲಿ. ನಿಮಗೆ ನಾನು ರೇಟ್ ಹೇಳಿದ್ರೆ ವಿಡಿಯೋದಲ್ಲಿ ಕರೆಕ್ಟ್ ನಮ್ಮ 12 ಗಂಟೆಗೆ ನಮ್ಮ ಸ್ಟಾಫ್ ಮ್ಯಾನೇಜರು ನಿಮಗೆ ನಮ್ಮ ಗೋಲ್ಡ್ ಮತ್ತು ಸಿಲ್ವರ್ ರೇಟನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು 12 ಗಂಟೆಗೆ ನಮ್ಮ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು, ಮೇಲ್ ಎಲ್ಲರೂ ನಿಮಗೆ ಗೋಲ್ಡ್ ರೇಟ್ ಸಿಗ್ತಾ ಇರುತ್ತೆ ನಿಮಗೆ. ಸೊ ನಾನು ಇನ್ ಕೇಸ್ ರಶ್ ಕಮ್ಮಿ ಇದ್ದಾಗ, ಫ್ರೀ ಇದ್ದಾಗ ಮಾಡ್ತಾ ಇರ್ತೀವಿ. ಕೆಲವು ನಮಗೂ ರಶ್ ಇರುತ್ತೆ, ಕೆಲವು ಸೋಷಿಯಲ್ ಸರ್ವಿಸ್ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಟೈಮ್ ತೆಗಿತಾ ಇರ್ತೀವಿ. ಸೊ ಇವತ್ತಿನ ಗೋಲ್ಡ್ ರೇಟ್ ಬಂದುಬಿಟ್ಟು 13,430 906 ಆಭರಣ ಬಂಗಾರ. ನಿನ್ನೆ 13,220 ಇತ್ತು. ಅಂದರೆ 1 ಗ್ರಾಮ್ಗೆ 210 ರೂಪಾಯಿ. ಅಂದರೆ 10 ಗ್ರಾಮ್ಗೆ 2,100 ರೂಪಾಯಿ ಜಾಸ್ತಿ ಆಗಿದೆ. 999 24 ಕ್ಯಾರೆಟ್ ಗೋಲ್ಡ್ ಬಂದುಬಿಟ್ಟು ಇವತ್ತು 14,600. ನಿನ್ನೆ 14,370. ಅಂದರೆ 231 ಗ್ರಾಮಿಗೆ 2,300 ರೂಪಾಯಿ 10 ಗ್ರಾಮಿಗೆ ಜಾಸ್ತಿ ಆಗಿದೆ. ಬೆಳ್ಳಿ ಬಂದುಬಿಟ್ಟು 2,30,30,000 ಆಭರಣ ಬೆಳ್ಳಿ. ಮತ್ತು ಪ್ಯೂರ್ ಬೆಳ್ಳಿ ಬಂದುಬಿಟ್ಟು 2,32,500. ನಿನ್ನೆ 2,27,300. 5,200 ರೂಪಾಯಿ 1 kg ಮೇಲೆ ಜಾಸ್ತಿ ಆಗಿದೆ. ಸೊ ಇದು ಗೋಲ್ಡ್ ರೇಟು ನನ್ನ ಪ್ರಕಾರ ನವೆಂಬರ್ ನಂತರ ಇದು ಏಕದಮ್ ಲೋಯೆಸ್ಟ್ ರೇಟ್ ಇದು. ಸೊ ಇವಾಗ ಟು ಬಿ ಇನ್ವೆಸ್ಟ್ಮೆಂಟ್ ಭಾಳ ಒಳ್ಳೆ ಟೈಮು, ಒಳ್ಳೆ ಅನಿಸ್ತಾ ಇದೆ. ಸೊ ಇದೇ ರೀತಿ ನಿಮಗೆ ಒಳ್ಳೆ ಡಿಸೈನ್ಗಾಗಿ ಮತ್ತು ಗೋಲ್ಡ್ ರೇಟ್ ಅಪ್ಡೇಟ್ಗಾಗಿ ನಮ್ಮ ಪೇಜನ್ನು ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಕಾಮೆಂಟ್ಸ್ಗಳನ್ನು ವೇಟ್ ಮಾಡ್ತಾ ಇರ್ತೀವಿ. ಧನ್ಯವಾದ. ಶುಭರಾತ್ರಿ.